ಎಲ್ಲರಿಗೂ ನಮಸ್ಕಾರ. ಗುರು ಭೀಮಾ ಮಾತ್ರ ಸೈಕ್ ಆಗಿದೆ. ನಾವಿಲ್ದೆ ಸಿನಿಮಾ ಓಡಲ್ಲ, ನಾವಿಲ್ದೆ ಜನ ಥಿಯೇಟರ್ಗೆ ಬರಲ್ಲ, ನಾವಿಲ್ದೆ ಕನ್ನಡ ಸಿನಿರಂಗ ಬೆಳೆಯಲ್ಲ ಅಂತ ಅಹಂಕಾರದಿಂದ ದುರಂಕಾರದಿಂದ ಹೇಳುತ್ತಿದ್ದವರು ಈಗ ಎಲ್ಲಿ ಹೋದ್ರ ಪೋವು ಮೋಸ್ಟ್ಲಿ ಪಟ್ಟಣಗೆರೆ ಶೆಟ್ಟಿಗೆ ಹೋಗಿರಬಹುದು. ಕನ್ನಡ ಚಿತ್ರರಂಗದಲ್ಲಿ ಬಹಳ ನಿರೀಕ್ಷೆ ಹುಟ್ಟಾಗಿದ್ದ ದುನಿಯಾ ವಿಜಯ್ ಸಿನಿಮಾ ಭೀಮಾ ಕೊನೆಗೂ ಇದು ಹುಸಿ ಮಾಡಲಿಲ್ಲ. ಭೀಮಾ ಎಲ್ಲ ಕಡೆ ಬಿಡುಗಡೆಯಾಗಿ ಭರ್ಜರಿ ನಾಗೋಲಾಟ ಆರಂಭಿಸಿದೆ. ಎಲ್ಲ ಕಡೆ ಭರ್ಜರಿ ಕ್ರಿಯೆ ಪಡೆದುಕೊಂಡಿರುವ ಭೀಮಾ ಚಿತ್ರ ಪ್ಯಾನ್ ಇಂಡಿಯಾ ಚಿತ್ರಗಳ ನಡುವೆ ಪಕ್ಕಾ ಲೋಕಲ್ ಸಿನಿಮಾ ಭರ್ಜರಿ ಗೆಲುವು ಸಾಧಿಸಿದ್ದಾನೆ. ಸಖತ್ ಟ್ಯಾಲೆಂಟ್ ಗಳನ್ನು ಹೊರತಂದಿದ್ದಾರೆ. ಏನಪ್ಪಾ ದುನಿಯಾ ವಿಜಯ್ಗೆ ವಯಸ್ಸೇ ಆಗಲ್ವಾ ಅನಿಸುತ್ತದೆ. ಯಾಕಂದ್ರೆ ಖಡಕ್ ಲುಕ್, ಸಖತ್ ಡ್ಯಾನ್ಸ್, ಕಿಕ್ ಕೊಡೋ ಡೈಲಾಗ್ಗಳು ಸೀಟಿನ ಅಂಚಿನಲ್ಲಿ ನಮ್ಮನ್ನು ಕೂರಿಸುತ್ತವೆ. ಬಹುನಿರೀಕ್ಷಿತ ಭೀಮಾ ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗಿದ್ದು ಮಾಸ್ ಆಡಿಯನ್ಸ್ಗೆ ಫುಲ್ ಖುಷಿ ಆಗಿದ್ದಾರೆ. ಥಿಯೇಟರ್ಗೆ ಜನ ಬರಲ್ಲ ಅನ್ನೋರಿಗೆ ಇವತ್ತು ಉತ್ತರ ಸಿಕ್ಕಿದೆ. ಶಿಳ್ಳೆ ಚಪ್ಪಾಳೆ ಥಿಯೇಟರ್ ತುಂಬಾ ಹಬ್ಬಿತ್ತು. ಭೀಮಾ ಚಿತ್ರದ ಕತೆ ಹೇಳುವುದಾದ್ರೆ ಜೆಸಿ ರಸ್ತೆ ಪಕ್ಕ ಗ್ಯಾರೇಜ್ ಒಂದರ ಸುತ್ತ ನಡೆಯುವ ಕತೆ. ಮೆಕ್ಯಾನಿಕ್ ಜಾವ ರಾಮಣ್ಣ ಅಂದರೆ ಅಚ್ಯುತ್ ಕುಮಾರ್ ಗ್ಯಾರೇಜ್ನ ಕೆಲಸ ಮಾಡಿಕೊಳ್ಳುತ್ತಿದ್ದ. ಡ್ರ್ಯಾಗನ್ ಮಂಜ ಗಾಂಜಾ ಸಪ್ಲೈಯರ್ ಆಗಿ ಇಡೀ ಏರಿಯಾ ಹುಡುಗರನ್ನು ನಶೆಯಲ್ಲಿ ತೇಲಿಸುತ್ತಿದ್ದ. ಅದೇ ನಶೆಯಲ್ಲಿ ಮುಳುಗಿ ರಾಮಣ್ಣ ಮಗ ಹೊಗೆ ಹಾಕ್ಸ್ಕೊಳ್ತಾನೆ. ಆಗ ಗ್ಯಾರೇಜ್ನಿಂದ ಮಂಜ ದೂರವಾಗುತ್ತಾನೆ. ಅದೇ ಗ್ಯಾರೇಜ್ಗೆ ಅನಾಥ ಹುಡುಗ ಭೀಮಾ ಅಂದರೆ ದುನಿಯಾ ವಿಜಯ್ ಎಂಟ್ರಿ ಕೊಡುತ್ತಾರೆ. ರಾಮಣ್ಣನ ಗ್ಯಾರೇಜ್ ಗಾಂಜಾ ದಂಧೆ ಕಾರಣಕ್ಕೆ ಕೆಟ್ಟ ಹೆಸರು ಪಡೆದುಕೊಂಡಿರುತ್ತದೆ. ಆ ಕೆಟ್ಟ ಹೆಸರನ್ನು ಅಳಿಸಲು ಭೀಮಾ ಪಡ ತೊಡುತ್ತಾನೆ. ಈ ಆದಿಯಲ್ಲಿ ಏನೆಲ್ಲ ಆಗುತ್ತದೆ, ಯಾರೆಲ್ಲ ಕಳೆದುಕೊಳ್ಳುತ್ತಾರೆ, ಅದಕ್ಕೆ ಹೇಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತಾನೆ, ಗಾಂಜಾ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ ಆಗಿ ಬೆಳೆಯುವ ಮಂಜನನ್ನು ಹೇಗೆ ಮಟ್ಟ ಹಾಕುತ್ತಾನೆ, ಆಪರೇಟ್ ಆಗುವ ಮಂಜನ ಆಸೆ ಈಡೇರುತ್ತಾ ಇಲ್ವಾ ಎಂದು ನೀವು ಸಿನಿಮಾದಲ್ಲೇ ನೋಡಬೇಕು. ಈಗಿನ ಯುವಕರು ಮತ್ತು ಹೆಣ್ಣು ಮಕ್ಕಳು ಕಂಪಲ್ಸರಿಯಾಗಿ ಈ ಸಿನಿಮಾ ನೋಡಲೇಬೇಕು. ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.